ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾನಿವತ್ತು ಹೇಳಿಕೊಟ್ಟಿರೋ ವಿಷಯ ಏನಂದರೆ, ಈ ಮೊಬೈಲ್ ಕಳ್ತನ. ಅದು ಎಸ್ಪೆಷಲಿ ಬೆಂಗಳೂರಿನ ಬಸ್ ಸ್ಟ್ಯಾಂಡ್ಗಳಲ್ಲಿ ಮೊಬೈಲ್ ಕಳ್ಳತನ ಇವಾಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ. ಈ ಮೊಬೈಲ್ ಕಳ್ಳತನದ ಬಗ್ಗೆ ನೀವು ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಟ್ಟರು, ಆ ಕಂಪ್ಲೇಂಟ್ ಅಷ್ಟೊಂದು ಸಫಲಕಾರಿ ಆಗುವುದಿಲ್ಲ. ಯಾಕೆಂದ್ರೆ ಪೊಲೀಸರಿಗೆ ಅವರದೇ ಆದ ತುಂಬಾ ಕೆಲಸಗಳಿರ್ತದೆ. ಹಾಗಾಗಿ ಅವರು ಮೊಬೈಲ್ ಹುಡುಕಿ ಕೊಡುವುದರಲ್ಲಿ ಯಾವ ರೀತಿಯ ಗಮನವನ್ನು ವಹಿಸುವುದಿಲ್ಲ. ಮೊಬೈಲ್ ಕಳ್ಳತನದ ಬಗ್ಗೆ ನನ್ನ ಸ್ವಂತ ಅನುಭವವನ್ನು ನಾನು ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸ್ತೇನೆ. ಇವತ್ತು ನಾನು ಎಂದಿನಂತೆ ನನ್ನ ಕೆಲಸಕ್ಕೆ ಹೋಗ್ಬೇಕಂತ ಬನಶಂಕರಿ ಬಸ್ ಸ್ಟ್ಯಾಂಡ್ಗೆ ಬಂದೆ. ನಮ್ಮ ಸ್ಟಾಪ್ ಇರೋದು ಕೂಡ್ಲು ಗೇಟ್. ನಾನು ಹೋಗ್ಬೇಕಾಗಿರುವಂತಹ ಕಂಪ್ನಿ ಇರೋದು ಕೂಡ್ಲು ಗೇಟ್. ಬನಶಂಕರಿಯಿಂದ ಕೂಡ್ಲು ಗೇಟ್ಗೆ ಇರುವ ಡಿಸ್ಟೆನ್ಸ್ 13 ಕಿಲೋಮೀಟರ್. ಬನಶಂಕರಿಯಿಂದ ಕೂಡ್ಲು ಗೇಟ್ ರೋಡ್ ಯಾವಾಗಲೂ ಬಿಸಿ ಅಂದ್ರೆ ಸಿಲ್ಕ್ ಬೋರ್ಡ್ ಏರಿಯಾ ಬರುತ್ತೆ. ಸಿಲ್ಕ್ ಬೋರ್ಡ್ ಗೊತ್ತಲ್ಲ, ಇಡೀ ಬೆಂಗಳೂರಲ್ಲಿ ದೊಡ್ಡ ಟ್ರಾಫಿಕ್ ಏರಿಯಾ. ಆ ಏರಿಯಾ ಬರುತ್ತೆ. ಈ ಎಲೆಕ್ಟ್ರಿಸಿಟಿ ಅತಿ ಬೆಲೆ ಆ ಕಡೆ ಹೋಗೋ ಬಸ್ಸನ್ನು ಕ್ಯಾಚ್ ಮಾಡಬೇಕು. ಹಾಗಾಗಿ ಬನಶಂಕರಿ ಬಸ್ ಸ್ಟ್ಯಾಂಡ್ನ ಪ್ಲಾಟ್ಫಾರ್ಮ್ ನಂಬರ್ 4 ಬಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾ ನಿಂತಿದ್ದೆ. ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ನಿಂತು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗೋ ಬಸ್ ಬಂತು. ನಾನು ಬಸ್ಸಿಂದ ಹೋಗಿ ಮೊಬೈಲ್ ಕೀಸೆ ಹಾಕೊಂಡು ಕಂಡಕ್ಟರ್ ಹತ್ರ ಈ ಬಸ್ಸು ಕೂಡ್ಲುಗೆ ಸ್ಟಾಪ್ ಇದೆಯಾ ಅಂತ ಕೇಳಿ ವಾಪಸ್ ಕೀಸೆ ಕೈ ಹಾಕೋತೀನಿ. ಮೊಬೈಲ್ ಇಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮೊಬೈಲನ್ನು ಕದ್ಬಿಟ್ಟಿದ್ದಾರೆ. ಅದು ಯಾವ ಥರ ಟೆಕ್ನಿಕ್ ಇರುತ್ತೋ ಅಥವಾ ಅವರು ಎಷ್ಟು ಶಾರ್ಪ್ ಆಗಿರ್ತಾರೋ, ಅದಕ್ಕೆ ಅವರು ಟ್ರೈನಿಂಗ್ ಆಗಿರ್ತಾರೋ ಗೊತ್ತಿಲ್ಲ. ಆದರೆ ನಿಮಗೆ ಮೊಬೈಲ್ ಕಳ್ಳತನ ಆಗೋದು ಗೊತ್ತೇ ಆಗೋದಿಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮೊಬೈಲ್ ಎಗ್ಬಿಟ್ಟಿದ್ದಾರೆ. ನಾನು ಏನು ಮಾಡೋದು? ನಾನು ಆ ಮೊಬೈಲ್ ತಗೋಬೇಕಂತ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ನನಗೆ ಗೊತ್ತು. ಅಂದರೆ ಮೊಬೈಲ್ ಕೇವಲ ಅದೊಂದು ವಸ್ತು ಅಲ್ಲ. ಅದರಲ್ಲಿ ತುಂಬ ಎಮೋಷನ್ಸ್ ಇರುತ್ತೆ, ಫೋಟೋಸ್ ಇರುತ್ತೆ, ವಿಡಿಯೋಸ್ ಇರುತ್ತೆ, ನಮ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಗಳಿರ್ತವೆ. ಅದು ಒಂದೇ ಸಲ ಕಳೆದೋದಾಗ ನಿಮಗೆ ಏನು ಮಾಡಬೇಕು, ಯಾರ ಹತ್ರ ಹೇಳಬೇಕು ಅನ್ನೋದು ಗೊತ್ತೇ ಆಗೋದಿಲ್ಲ. ನನಗಾಗಿದ್ದು ಹಾಗೆ. ಆ ಕಡೆ ಈ ಕಡೆ ಹೋಗದೆ, ಎಲ್ಲರ ಹತ್ರ ಕೇಳದೆ, ಯಾರು ಏನು ರೆಸ್ಪಾನ್ಸ್ ಇಲ್ಲ. ಎಲ್ಲರೂ ಅವ್ರವ್ರ ಕೆಲಸಗಳಿಗೆ ಹೋಗೋದ್ರಲ್ಲಿ ಆಗಿದ್ದಾರೆ. ಯಾಕಂದ್ರೆ ಅದು ಬೆಳಗಿನ ಸಮಯ. ಎಲ್ಲರೂ ಅವ್ರವ್ರದ್ದು ಏನೋ ದೈನಂದಿನ ಕೆಲಸಗಳಿರ್ತದೆ. ಕೆಲವರು ಕಂಪ್ನಿ ಅದು ಇದು ಹೋಗೋಕೆ ಆಗಿದ್ದಾರೆ. ಯಾರು ಏನೋ ರೆಸ್ಪಾನ್ಸ್ ಇಲ್ಲ. ಯಾರು ನಿಮ್ಮನ್ನು ಕೇಳೋದಿಲ್ಲ. ಆನಂತರ ನಾನು ಏನು ಮಾಡಿದೆ, ಅಲ್ಲಿ ಟೈಮ್ ಕೀಪರ್ ಕಂಡಕ್ಟರ್ ಇದ್ರು, ಅವ್ರ ಹತ್ರ ಹೋಗಿ ಹೇಳಿದೆ, ಸರ್ ನನ್ನ ಮೊಬೈಲ್ ಕಳೆದೋಗಿದೆ, ಏನು ಮಾಡೋದು ಅಂತ. ಅವರು ಇಲ್ಲ ಬನಶಂಕರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ನಾನು ಮೊದಲು ಮಾಡಿದ ಕೆಲಸ ಅಂದರೆ, ನಾನು ಆ ಕಡೆ ಈ ಕಡೆ ಎಲ್ಲೂ ನೋಡಿಲ್ಲ. ಸೀದಾ ಪೊಲೀಸ್ ಸ್ಟೇಷನ್ಗೆ ನಡ್ಕೊಂಡೇ ಹೋದೆ. ಅವ್ರ ಹತ್ರ ಅವ್ರ ಹತ್ರ ಕೇಳ್ಕೊಂಡು ಸೀದಾ ಬನಶಂಕರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅಲ್ಲಿ ಪೊಲೀಸರು ನೈಟ್ ಡ್ಯೂಟಿಯಿಂದ ಡೇ ಡ್ಯೂಟಿಗೆ ಶಿಫ್ಟ್ ಆಗ್ತಾ ಇದ್ರು. ಯಾಕಂದ್ರೆ ನೈಟ್ ಡ್ಯೂಟಿ ಇರೋರು ಡೇ ಡ್ಯೂಟಿಗೆ ಅವರದ್ದು ಕೆಲಸ ವಹಿಸಿ ಅವ್ರು ಹೋಗ್ಬೇಕು. ಅವರು ಏನೋ ಶಿಫ್ಟ್ ವೈಸ್ ಮಾತಾಡ್ಕೋತಿದ್ರು ಪೊಲೀಸರು. ನಾನು ಸೀದಾ ಹೋದೆ, ಸರ್ ಈ ರೀತಿ ಮೊಬೈಲ್ ಕಳೆದೋಗಿದೆ. ಅವರು ತುಂಬಾ ಬಿಸಿ ಇದ್ರು. ಮತ್ತೆ ಈ ಮೊಬೈಲ್ ಕಳೆದೋದಕ್ಕೆ ಅವರು ಯಾವ ರೀತಿ ಜಾಸ್ತಿ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಸಾವಿರ ಕೆಲಸಗಳಿರ್ತವೆ. ಹಾಗಾಗಿ ಅವ್ರ ಮೊಬೈಲ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅದು ಅವ್ರ ತಪ್ಪಂತ ನಾನು ಹೇಳೋದಿಲ್ಲ. ಮತ್ತೆ ಮೊಬೈಲ್ ಅಂತ ಅಲ್ಲ, ಒಂದು ಚಿಕ್ಕ ವಸ್ತು ಕಳೆದೋದು ಪೊಲೀಸ್ ಹತ್ರ ಹೇಳಿದಾಗ ಅವರು ಅದ್ರ ಬಗ್ಗೆ ಕ್ರಮ ತಗೋಬೇಕು. ಆದರೆ ನಮ್ಮ ಇಂಡಿಯಾದಲ್ಲಿ ಆ ರೀತಿ ಸಿಸ್ಟಮ್ ಇಲ್ಲ. ಇಲ್ಲಿ ಜನಸಂಖ್ಯೆ ತುಂಬಾ ಜಾಸ್ತಿ. ಯಾಕಂದ್ರೆ ದಿನನಿತ್ಯ ಸಾವಿರಾರು ಪ್ರಕರಣಗಳು ಬರ್ತವೆ. ಯಾಕಂದ್ರೆ ದಿನನಿತ್ಯ ಈ ಮೊಬೈಲ್ ಕಳವು ಅದು ಇದು ಅಂತ ಸಣ್ಣ ಪುಟ್ಟ ಅಂತ ತುಂಬಾ ಕಂಪ್ಲೇಂಟ್ಗಳು ಬರ್ತದೆ. ತುಂಬಾ ಕಷ್ಟಗಳು ಪೊಲೀಸರಿಗೂ ಇದೆ, ಒಪ್ಕೋತೀನಿ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವರು ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಆದ್ರೆ ನೀವೇ ಥಿಂಕ್ ಮಾಡಿ, ನಾನು ಆ ದಿನ ಕಂಪ್ಲೇಂಟ್ ಕೊಟ್ಟಾಗ 4 ಕಂಪ್ಲೇಂಟ್ಗಳು ಮೊಬೈಲ್ ಕಳವಾದಕ್ಕೆ ಬಂದಿತ್ತು. 4 ಮೊಬೈಲ್ ಅಂದ್ರೆ ಒಂದು ಮೊಬೈಲ್ 20,000 ಅಂತ ಥಿಂಕ್ ಮಾಡಿದ್ವಿ. 80,000 ರೂಪಾಯಿ. ಅದರಲ್ಲೂ ಹೈ ಎಂಡ್ ಮೊಬೈಲ್ಗಳಿದ್ರೆ ಅದನ್ನು ನೀವು ಥಿಂಕ್ ಮಾಡಿ, ಒಂದು 2 ಲಕ್ಷ 1.5 ಲಕ್ಷದವರೆಗೂ ಹೋಗ್ಬೋದು. ಈ ರೀತಿಯ ಮೊಬೈಲ್ಗಳು ಕಳವಾದಾಗ ಅದ್ರ ಬಗ್ಗೆ ಅದಕ್ಕೆ ಸ್ಪೆಷಲ್ ಟೀಮನ್ನು ಅವ್ರು ಮಾಡಲೇಬೇಕು. ಪೊಲೀಸರಾಗಲಿ ಗೌರ್ಮೆಂಟ್ ಆಗಲಿ ಅದ್ರ ಬಗ್ಗೆ ಮಾಡಲೇಬೇಕು. ನಾನು ಈ ಮೂಲಕ ಗೌರ್ಮೆಂಟ್ ಅವ್ರ ಹತ್ರ ಕೇಳ್ಕೊತೀನಿ ಇದ್ರ ಬಗ್ಗೆ. ಯಾಕಂದ್ರೆ
4 ಮೊಬೈಲ್ ಅಂದ್ರು ಎಲ್ಲಾ ಸ್ಟೇಷನ್ ಅಲ್ಲೂ 4 ಮೊಬೈಲ್ ಅಂದ್ರು ನೀವು ಥಿಂಕ್ ಮಾಡಿ ಎಷ್ಟು ಮೊತ್ತದ ಹಣದ ಮೊಬೈಲ್ ಕಳವಾಗ್ತದೆ, ನೀವೇ ಥಿಂಕ್ ಮಾಡಿ. ನಾನು ಹೋಗಿ ಏನೆಲ್ಲ ಆಯಿತು, ಯಾವ ರೀತಿ ಕಂಪ್ಲೇಂಟ್ ಕೊಟ್ಟೆ ಅದೆಲ್ಲ ಹೇಳ್ತೀನಿ. ಅವರು ಏನೋ ಒಂದು ಅವ್ರದ್ದು ಮೊಬೈಲ್ ಕೊಟ್ಟರು, ಇದರಲ್ಲಿ ನಿಮ್ಮದು ಮೊಬೈಲ್ನ EMI ನಂಬರ್ ಹಾಕಿ ನಿಮ್ದು ಯಾವ ಸ್ಥಳದಲ್ಲಿ ಕಳೆದೋಗಿದೆ ಮತ್ತು ಎಷ್ಟು ಗಂಟೆಗೆ ಟೈಮಿಂಗ್ ಎಲ್ಲ ಹಾಕಿ ಅಂದರು. ನಾನು ಅದೆಲ್ಲ ಫಿಲಪ್ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಬಂದುಬಿಟ್ಟೆ. ನನ್ನ ಇಮೇಲ್ಗೆ ನಾನು ಮನೆಗೆ ಬಂದಾಗ ಮೇಲ್ ಬಂದಿತ್ತು. ಆ ಮೇಲಲ್ಲಿ ಕಂಪ್ಲೇಂಟ್ ಕಾಪಿಯನ್ನು ಕಳಿಸಿದ್ರು. ನಾನು ಕಂಪ್ಲೇಂಟ್ ಕಾಪಿಯನ್ನು ತಗೊಂಡು ವಾಪಸ್ ಪೊಲೀಸ್ಗೆ ಕೊಟ್ಟೆ. ಅವರೇನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡ್ರು. ಆದರೆ ಇದುವರೆಗೂ ನನ್ನ ಮೊಬೈಲ್ ಸಿಕ್ಕಿಲ್ಲ. ಅದು ಸಿಗೋದು ಇಲ್ಲ. ನನಗೆ ಅದ್ರ ಬಗ್ಗೆ ನಂಬಿಕೆನೂ ಹೋಗ್ಬಿಟ್ಟಿದೆ. ಯಾಕಂದರೆ ನಮ್ಮ ಸಿಸ್ಟಮ್ ಅಷ್ಟೊಂದೇ ಮುಂದುವರಿಲಿಲ್ಲ. ಹಾಗೂ ನಾನು ನಿಮಗೆ ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ ನನ್ನ ಮೊಬೈಲ್ ಹೆಂಗೂ ಹೋಗ್ಬಿಡ್ತು. ನೀವುಗಳು ನಿಮ್ಮ ಮೊಬೈಲ್ ಬಗ್ಗೆ ಜಾಗರೂಕತೆಯಿಂದ ಇರಿ. ಯಾಕಂದರೆ ಯಾವ ಕ್ಷಣದಲ್ಲಿ ಅವರು ನಿಮ್ಮ ಯಾಮಾರಿಸಿ ಮೊಬೈಲ್ ಎತ್ತಾರೆ ಅಂತ ಗೊತ್ತಾಗೋದಿಲ್ಲ. ನಾನು ಜಸ್ಟ್ ಒಂದು ವಿಡಿಯೋ ನೋಡಿ ಕಿಸೆಯಲ್ಲಿ ಮೊಬೈಲ್ ಇಟ್ಕೊಂಡು ವಾಪಸ್ ಕಿಸೆಗೆ ಕೈ ಹಾಕೋತೀನಿ, ಮೊಬೈಲೇ ಇಲ್ಲ. ನಿಮಗೂ ಈ ರೀತಿ ಆಗಬಾರ್ದು. ನೀವು ಅದು ಎಸ್ಪೆಷಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಮೊಬೈಲ್ ಯೂಸ್ ಮಾಡಬೇಡಿ. ಮೊಬೈಲನ್ನು ಆದಷ್ಟು ಭದ್ರವಾಗಿ ಕಿಸೆಯಲ್ಲಿ ಇಟ್ಕೊಳ್ಳಿ ಮತ್ತು ನಿಮ್ಮ ಒಂದು ಕೈ ಆ ಕಿಸೆ ಒಳಗೆ ಮೊಬೈಲ್ ಜೊತೆಗೆ ಇರಲಿ. ಹಾಗೂ ಬಸ್ಸಲ್ಲಿ ಎಲ್ಲ ಜನ ಸಂದಣಿಯಲ್ಲಿ ಹೋಗ್ತಿರೋ ಅದೇ ರೀತಿ ನೀವು ಈ ನಿಯಮವನ್ನು ಪಾಲಿಸಿ. ಯಾಕಂದರೆ ಮೊಬೈಲ್ ಅನ್ನೋದು ಇನ್ನೊಬ್ಬರ ಕೈಗೆ ಸುಲಭವಾಗಿ ಸಿಗಬಾರ್ದು. ಅದು ನೀವು ಏನೋ ಕಷ್ಟಪಟ್ಟು ಅದರಲ್ಲಿ ಏನು ಎಮೋಷನ್ ಕೂಡಿಟ್ಟು ಆ ಮೊಬೈಲ್ ಬಗ್ಗೆ ನಿಮ್ಗೆ ಏನೋ ಒಂದು ಎಮೋಷನ್ಸ್ ಫೀಲಿಂಗ್ಸ್ ಇರುತ್ತೆ, ಗೊತ್ತಾಯ್ತಾ? ಅದು ಅಲ್ಲದೆ ನನ್ನ ಬಗ್ಗೆನೇ ಹೇಳ್ತೀನಿ. ನಾನು ಎಷ್ಟು ದುಡ್ಡಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಯಾರೋ ಅವ್ರು ಇವತ್ತಲ್ಲ ದುಡ್ಡು ಕೇಳಿ ಆ ಮೊಬೈಲನ್ನು ತಗೊಂಡಿದ್ದೆ. 20,000 ರೂಪಾಯಿ ಕೊಟ್ಟು. ನಿಮ್ಮ ಹತ್ರ ಇರ್ಬೋದು 50,000 ಇರ್ಬೋದು, 20,000 ಇರ್ಬೋದು, 15,000 ಇರ್ಬೋದು, ಎಷ್ಟೇ ದುಡ್ಡಿನ ಮೊಬೈಲ್ ಆಗಿ ಆ ಮೊಬೈಲ್ಗೆ ದುಡ್ಡಿಗಿಂತ ಅದರ ಜೊತೆ ಒಂದು ಎಮೋಷನ್ಸ್ ಇರುತ್ತೆ, ಎಮೋಷನ್ಸ್ ಕನೆಕ್ಟ್ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಭದ್ರವಾಗಿ ನಿಮ್ಮ ಮೊಬೈಲನ್ನು ಇಟ್ಕೊಳ್ಳಿ. ಎಸ್ಪೆಷಲಿ ಬೆಂಗಳೂರಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ, ಬಸ್ಗಳಲ್ಲಿ. ಯಾಕಂದರೆ ಅದಾಗಿ 10 ದಿನ ಆದ ನಂತರ ನಾನು ಅದೇ ಬಸ್ ಸ್ಟ್ಯಾಂಡಲ್ಲಿ ಇನ್ನೊಬ್ರು ಮೊಬೈಲ್ ಕಳ್ತನ ಆಗಿರೋದನ್ನು ನೋಡಿದ್ದೇನೆ. ಏನೋ ಅವರು ತಮಿಳ್ನಾಡವ್ರು ಇರ್ಬೋದು, ಕನ್ನಡ ಮಾತಾಡ್ತಿದ್ರು. ಅವ್ರ ಮೊಬೈಲ್ನ ಹೀಗೆ ಬಸ್ ಹತ್ರ ಎತ್ಬಿಟ್ಟಿದ್ದ. ಅವ್ರಿಗೆ ಗೊತ್ತಾಗ್ಬಿಡ್ತು. ಗೊತ್ತಾಗಿ ಓಡೋಗಿ ಅವ್ನು ಹಿಡ್ಕೊಂಡು ಬಂದು ಮೊಬೈಲ್ ತಗೊಂಡ್ರು. ಅವನ ಹತ್ರ ಗುದ್ದಾಡಿ ಏನೋ ಮಾತಾಡಿ ಜೋರು ಮಾಡಿ ಆ ಮೊಬೈಲ್ ತಗೊಂಡ್ರು. ಇಷ್ಟು ಜನ ಇದ್ದಾರೆ ಬಸ್ ಸ್ಟ್ಯಾಂಡಲ್ಲಿ, ಒಬ್ಬರು ಅವ್ರನ್ನ ಕೇಳೋದಿಲ್ಲ. ಆನಂತರ ಏನೋ ಮೊಬೈಲ್ ಎಲ್ಲ ತಗೊಂಡು ಬಸ್ಸಿಗೆ ಬಂದರು. ನಾನು ಅದೇ ಬಸ್ಸಲ್ಲಿ ಏನಣ್ಣ ಅಂತ ಕೇಳಿದೆ. ಅವ್ರು ಹೇಳಿದ್ರು ಮೊಬೈಲ್ ತಗೊಂಡು ಓಡೋಗ್ತಿದ್ದಾರೆ. ನಾನು ಹೋಗಿ ಹಿಡ್ಕೊಂಡು ಬಂದೆ. ಯಾವ ಥರ ಅವನು ಹಿಂದಿ ಮಾತಾಡ್ತಿದ್ದ, ನನಗೆ ಗೊತ್ತಿತ್ತು. ಆ ಮೊಬೈಲ್ ಕದ್ದವನು ಹಿಂದಿ ಮಾತಾಡ್ತಿದ್ದ. ಹಿಂದಿಯಲ್ಲಿ ಏನು ಇವರಿಗೆ ಬೈತಾ ಇದ್ದಾನೆ ಅವನು. ಇವ್ರ ಮೊಬೈಲ್ ಅವನು ಕತ್ಕೊಂಡೋಗಿ ಇವರಿಗೆ ಬೈತಾ ಇದ್ದಾನೆ. ಯಾರು ಕೇಳೋದಿಲ್ಲ. ಈ ರೀತಿ ಸಂದರ್ಭಗಳು ನಿಮಗೂ ಎದುರಾಗಬಹುದು. ಆದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.